ದೇಶಕ್ಕೆ ಪ್ರಧಾನಿ ಆದ್ರೂ ಸ್ವಚ್ಛ ಕರ್ಮಚಾರಿ. ನಾಸಿಕ್ ದೇವಾಲಯದ ನೆಲ ಒರೆಸಿದ ಪ್ರಧಾನಿ ಮೋದಿ. ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಸ್ವಚ್ಛ ಭಾರತ್ ಅಂತ ಹೇಳ್ತಿರುವಂತಹ ಮೋದಿ ಅವರು ನಾಸಿಕ್ನಲ್ಲಿ ದೇವಾಲಯವೊಂದರಲ್ಲಿ ಕಸವನ್ನ ಗುಡಿಸೋದು, ನೆಲವನ್ನ ಒರೆಸೋದು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಅದು ತಮ್ಮ ಸ್ವ ಇಚ್ಛೆಯಿಂದ ಮೋದಿ ಅವರು ನೆಲವನ್ನ ಒರೆಸಿದ್ದಾರೆ. ನಾಸಿಕ್ನ ದೇವಾಲಯಕ್ಕೆ ಇವರು ಭೇಟಿಯನ್ನ ನೀಡಿದ್ರು. ಬಿಕಾಸ್ ಆಫ್ ಈ 11 ದಿನಗಳ ಏನು ಉಪವಾಸ ಅಂತಿತ್ತಲ್ಲ, ಆ ಉಪವಾಸವನ್ನ ಸ್ಟಾರ್ಟ್ ಮಾಡೋದಕ್ಕೆ, ಶುರು ಮಾಡೋದಕ್ಕೆ ಅವರು ನಾಸಿಕ್ನಿಂದ ಶುರು ಮಾಡೋಣ ಅಂತ ಅವರು ಅನ್ಕೊಂಡಿದ್ರು. ಹಾಗೆ ಅವರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ನೆಲವನ್ನ ಒರೆಸುವ ಕಾರ್ಯವನ್ನ ಮೋದಿ ಅವರು ಮಾಡಿದ್ದಾರೆ. ಹಾಗೆ ನಾಸಿಕ್ ದೇವಸ್ಥಾನವೇ ಯಾಕೆ, ನಾಸಿಕ್ಗೆ ಯಾಕೆ 11 ದಿನಗಳ ಉಪವಾಸವನ್ನ ಮಾಡೋಕೆ ನಾಸಿಕ್ಗೆ ಯಾಕೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ. ಹಾಗೆ ಮೋದಿ ಅವರು ನಾಸಿಕ್ನ ದೇವಸ್ಥಾನದಲ್ಲಿ ಯಾವೆಲ್ಲ ಕೆಲಸವನ್ನ ಮಾಡಿದ್ದಾರೆ, ಭಜನೆಯಲ್ಲಿ ಪಾಲ್ಗೊಂಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀವಿ ನೋಡಿ. ಶುಕ್ರವಾರ ಬೆಳಿಗ್ಗೆ ನಾಸಿಕ್ನ ಕಾಲಾರಾಮ್ ದೇವಸ್ಥಾನಕ್ಕೆ ಮೋದಿ ಅವರು ಭೇಟಿಯನ್ನ ನೀಡಿದ್ರು. ಅಲ್ಲಿ ಸ್ವಚ್ಛತಾ ಅಭಿಯಾನವನ್ನ ನಡೆಸಿದ್ದಾರೆ. ಬಳಿಕ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಅವರು ರಾಮಾಯಣ ಶ್ಲೋಕವನ್ನ ಪಠನೆ ಮಾಡಿ ಹಾಗೂ ಭಜನೆಯಲ್ಲಿ ಪಾಲ್ಗೊಂಡ್ರು. ಮಹಾರಾಷ್ಟ್ರದ ನಾಸಿಕ್ನಲ್ಲಿರುವ ಪ್ರಸಿದ್ಧ ಕಾಲಾರಾಮ್ ದೇವಾಲಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವತಃ ನೆಲವನ್ನ ಒರೆಸುವ ಮೂಲಕ ಸ್ವಚ್ಛತಾ ಕಾರ್ಯವನ್ನ ನೆರವೇರಿಸಿದ್ದಾರೆ. ಈ ಮೂಲಕ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ದೇಶದ ಎಲ್ಲಾ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಕೈಗೊಳ್ಳುವಂತೆ ಕರೆಯನ್ನ ಕೂಡ ನೀಡಿದ್ದಾರೆ. ಶುಕ್ರವಾರ ಬೆಳಿಗ್ಗೆ ನಾಸಿಕ್ನ ಕಾಲಾರಾಮ್ ದೇವಸ್ಥಾನಕ್ಕೆ ಮೋದಿ ಅವರು ಆಗಮನ ಮಾಡಿದ್ರು. ಅಲ್ಲಿ ಸ್ವಚ್ಛತಾ ಅಭಿಯಾನವನ್ನ ನಡೆಸಿದ್ದಾರೆ. ಬಳಿಕ ದೇವಸ್ಥಾನದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ ಅವರು ರಾಮಾಯಣ ಶ್ಲೋಕ ಪಠನೆ ಹಾಗೂ ಭಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಂತ್ ಏಕನಾಥ್ ಅವರು ಮರಾಠಿಯಲ್ಲಿ ಬರೆದ ಭಾವಾರ್ಥ ರಾಮಾಯಣವನ್ನ ಪಂಡಿತರು ಪಠನೆಯನ್ನ ಮಾಡಿದ್ರು. ಈ ವೇಳೆ ಕೈಯಲ್ಲಿ ತಾಳವನ್ನ ಹಿಡಿದು ಬಾರಿಸುತ್ತಾ ಬಳಿಕ ಮೋದಿ ಕೂಡ ಭಜನೆಯಲ್ಲಿ ತೊಡಗಿದ್ದಾರೆ. ಬಳಿಕ ನಾಸಿಕ್ನ ತಪೋವನ ಮೈದಾನದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ರಾಷ್ಟ್ರೀಯ ಯುವ ಮಹೋತ್ಸವದಲ್ಲಿ ಉದ್ದೇಶಿಸಿ ಮೋದಿ ಅವರು ಮಾತನಾಡಿದ್ರು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಇದಕ್ಕೂ ಮುನ್ನ ದೇಶದ ಎಲ್ಲಾ ದೇವಸ್ಥಾನಗಳಲ್ಲಿ ಸ್ವಚ್ಛತಾ ಅಭಿಯಾನವನ್ನ ಕೈಗೊಳ್ಳಿ ಅಂತ ದೇಶದ ಜನರಲ್ಲಿ ಮನವಿಯನ್ನ ಮಾಡಿದ್ರು. ಬೆಂಗಳೂರಿನಿಂದ ಮಂದಿರಕ್ಕೆ ಸೂರ್ಯ ತಿಲಕ ಯಂತ್ರ ಕೂಡ ಮಾಡಲಾಗಿದೆ. ಪ್ರತಿ ವರ್ಷ ರಾಮನವಮಿಯ ದಿನ ರಾಮಲಲ್ಲಾ ಮೂರ್ತಿಯ ಮೇಲೆ ಸೂರ್ಯನ ಬೆಳಕು ಬೀಳುವಂತೆ ಮಾಡಿರುವ ಸೂರ್ಯ ತಿಲಕ ಯಂತ್ರವು ಬೆಂಗಳೂರಿನ ಕಂಪನಿಯೊಂದಕ್ಕೆ ಕೊಡುಗೆಯಾಗಿ ನೀಡಿದೆ. ಇದು ಪೆರಿಸ್ಕೋಪ್ನಂತೆ ಕಾರ್ಯವನ್ನ ನಿರ್ವಹಿಸುತ್ತದೆ. ಸೂರ್ಯನ ಬೆಳಕನ್ನ ರಾಮಮೂರ್ತಿಯ ಮೇಲೆ ಪ್ರತಿಬಿಂಬಿಸುತ್ತದೆ. ಇನ್ನು ಮೋದಿ ಅವರು ಶುಕ್ರವಾರ ಬೆಳಗ್ಗೆ ನಾಸಿಕ್ನ ಕಾಲಾರಾಮ್ ದೇವಸ್ಥಾನದಲ್ಲಿ ಆಗಮಿಸಿದ್ದು, ಅವರು ನೆಲವನ್ನ ಒರೆಸುವಂತಹ ವಿಡಿಯೋ ಆಗಿರ್ಲಿ, ಫೋಟೋ ಆಗಿರ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.